ಜನವರಿ ಮಾಸಿಕ ಭವಿಷ್ಯ. ಮಕರ ರಾಶಿ. ಜನವರಿ 2025ರಲ್ಲಿ ಪ್ರಮುಖ ಗ್ರಹಗಳಾದ ರಾಹು ಸ್ಥಾನವು 3ನೇ ಮನೆಯಲ್ಲಿ ಅನುಕೂಲಕರವಾಗಿದೆ ಮತ್ತು ಗುರುವು 5ನೇ ಮನೆಯಲ್ಲಿದೆ. ಶನಿಯು 2ನೇ ಮನೆಯಲ್ಲಿ ಮೊದಲ ಮತ್ತು 2ನೇ ಮನೆಯ ಅಧಿಪತಿಯಾಗಿ ಮುಂದುವರಿಯುತ್ತದೆ ಮತ್ತು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ. ಕೇತುವನ್ನು 9ನೇ ಮನೆಯಲ್ಲಿ ಇರಿಸಲಾಗಿದೆ ಮತ್ತು ಪ್ರತಿಕೂಲ ಎಂದು ಹೇಳಲಾಗುತ್ತದೆ. 2ನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು. ಈ ತಿಂಗಳಿನಲ್ಲಿ ಕೆಲಸದ ಬದಲಾವಣೆ ಆಗಬಹುದು, ಏಕೆಂದರೆ ನೀವು ಪ್ರಸ್ತುತ ಕೆಲಸವನ್ನು ಇಷ್ಟಪಡದಿರಬಹುದು. ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸುತ್ತಿರಬಹುದು. ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಉಪಸ್ಥಿತವಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 5ನೇ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವಿರಬಹುದು. ಗುರುವು 12ನೇ ಮನೆಯ ಅಧಿಪತಿಯಾಗಿದ್ದು 5ನೇ ಮನೆಯಲ್ಲಿ ನೆಲೆಸುವುದರಿಂದ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿಯೂ ಅಡೆತಡೆಗಳನ್ನು ಎದುರಿಸಬಹುದು. ಗುರುವು 5ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರಬಹುದು. ನಿಮಗೆ 2ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಹೆಚ್ಚಿನ ಹಣವನ್ನು ಉಳಿಸುವ ವ್ಯಾಪ್ತಿಯನ್ನು ನಿರ್ಬಂಧಿಸಬಹುದು. ಗುರು 12ನೇ ಮನೆಯ ಅಧಿಪತಿಯಾಗಿದ್ದು 5ನೇ ಮನೆಯಲ್ಲಿ ನೆಲೆಗೊಂಡಿರುವುದರಿಂದ ನಿಮಗೆ ನಿದ್ರೆ, ತಲೆನೋವು ಇತ್ಯಾದಿ ಸಮಸ್ಯೆಗಳಿರಬಹುದು. 2ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಕಣ್ಣು ನೋವು, ಹಲ್ಲು ನೋವು ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಪರಿಹಾರ: ಪ್ರತಿದಿನ 108 ಬಾರಿ ಓಂ ಮಂದಾಯ ನಮಃ ಪಠಿಸಿ.